ಯಾರ್ಯಾರು ಮದುವೆಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ? ಮದುವೆಯ ಮಾತುಕತೆಯಲ್ಲಿದ್ದೀರಾ? ಪ್ರೇಮಿಗಳು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್. ಏನಕ್ಕೆ ಅಂದರೆ ಮೇಷರಾಶಿಗೆ ಶುಕ್ರನ ಪ್ರವೇಶ ಆಗ್ತಾ ಇದೆ. ಮಾರ್ಚ್ ಕೊನೆಯ ವಾರದಲ್ಲೇ ಶುಕ್ರ ಮೇಷರಾಶಿಗೆ ಪ್ರವೇಶವನ್ನು ಪಡೆದುಕೊಳ್ಳುತ್ತಾರೆ. ಅಲ್ಲಿಂದ 7ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾರೆ. ಮೇಷರಾಶಿಗೆ 7ನೇ ಮನೆ ತುಲಾರಾಶಿ, ತುಲಾರಾಶಿಯ ಅಧಿಪತಿ ಶುಕ್ರ ಲಗ್ನದಲ್ಲೇ ಬಂದು ಕುಂತ್ಕೊಂಡ್ರು. ಹಾಗಾಗಿ ಮದುವೆಯ ಮಾತುಕತೆ ಜೋರಾಗಿದೆ. ಇಷ್ಟು ದಿನ ಮದುವೆನೇ ಆಗಲ್ಲ ಅಂತ ಅಂದುಕೊಂಡಿದ್ದವರು ಈಗ ಮದುವೆಗೆ ಒಪ್ಕೊಳ್ತಾರೆ. ಅಥವಾ ತುಂಬ ದಿನದಿಂದ ಟ್ರೈ ಮಾಡ್ತಿರೋರಿಗೆ ಈಗ ಪ್ರೊಫೈಲ್ಸ್ಗಳು ಜಾಸ್ತಿ ಬರೋದಕ್ಕೆ ಶುರುವಾಗುತ್ತೆ. ಸೊ ಈ ಥರ ಎಲ್ಲ ಗುಡ್ ನ್ಯೂಸ್ ಶುಕ್ರ ತಂದು ಕೊಡ್ತಾರೆ. ಅದಲ್ಲದೆ ತುಂಬ ಸುಂದರವಾಗಿರುವ ಹುಡುಗಿ, ಸುಂದರವಾಗಿರುವ ಹುಡುಗ, ಒಳ್ಳೆಯ ಮನೆತನದ ಹುಡುಗಿ, ಒಳ್ಳೆಯ ಜಾಬಲ್ಲಿರುವ ಹುಡುಗ, ಸೊ ಪ್ರೊಫೈಲ್ಗಳೆಲ್ಲ ತುಂಬ ಚೆನ್ನಾಗೇ ಇರುತ್ತೆ. ಆದರೆ ಎಲ್ಲೋ ಒಂದೊಂದು ನಿಮಗೆ ಬುಧ ನೀಚ ಆಗಿರೋದ್ರಿಂದ, ಯಾಕೆಂದರೆ ನಿಮ್ಮ 6ನೇ ಮನೆಯ ಅಧಿಪತಿ 12ನೇ ಮನೆಯಲ್ಲಿ ನೀಚ ಸ್ಥಾನ, ಅಲ್ಲಿಗೆ ಏಪ್ರಿಲ್ 11ನೇ ತಾರೀಕು ಬರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಏನು ನೀವು ಆಯ್ಕೆ ಮಾಡಿಕೊಳ್ಳುವ ಪ್ರೊಫೈಲ್ಗಳಲ್ಲಿ ಎಚ್ಚರಿಕೆ ತೆಗೆದುಕೊಳ್ಳಲೇಬೇಕು. ಬ್ಯಾಕ್ ಎಂಡ್ ವೆರಿಫಿಕೇಷನ್ ಮಾಡಲೇಬೇಕು. ಹುಡುಗ ಆಗಲಿ ಹುಡುಗಿ ಆಗಲಿ ಇದರ ಕಡೆ ಹೆಚ್ಚಿನ ಗಮನ ತೆಗೆದುಕೊಳ್ಳಿ. ಅದೇ ರೀತಿ ಈಗ ಗೋಚಾರದಲ್ಲಿ ಈ ರೀತಿಯ ಶುಭ ವಿಚಾರಗಳಿವೆ. ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಸಪೋರ್ಟ್ ಮಾಡಿ ಇನ್ನು ನಾವು ಹೇಳಿದ್ದಕ್ಕಿಂತ ಹೆಚ್ಚಾಗಿ ಫಲಗಳನ್ನು ಕೊಡಬಹುದು. ಅದಾಗಿಯೂ ಮದುವೆಗೆ ಟ್ರೈ ಮಾಡ್ತಿರೋರು ಒಂದು ಪರಿಹಾರವನ್ನು ಈ ಸಂದರ್ಭದಲ್ಲಿ ಮಾಡಿಕೊಂಡರೆ ನಿಮ್ಮ ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಗೌರಿಶಂಕರ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು. ಇದು ತುಂಬ ದಿನದಿಂದ ಮದುವೆಗೆ ಟ್ರೈ ಮಾಡ್ತಾ ಇದ್ದೀರಾ, ಮದುವೆನೇ ಆಗ್ತಾ ಇಲ್ಲ ಅಂತ ಯಾರ್ಯಾರು ಇದ್ದೀರಲ್ಲ, ನಿಮಗೆ ಈ ಗೌರಿಶಂಕರ ರುದ್ರಾಕ್ಷಿ ಡೆಫಿನೆಟ್ಲಿ ಈ ಥರದ ಸಂದರ್ಭಗಳಲ್ಲಿ, ಯಾಕೆಂದರೆ ಗ್ರಹಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾವೆ ಗೋಚಾರದಲ್ಲಿ, ಅದರ ಜೊತೆಗೆ ನಿಮ್ಮ ದಶಾಭುಕ್ತಿಯು ಚೆನ್ನಾಗಿದ್ದಾಗ ಸೊ ಈ ಥರದ ಒಂದು ರುದ್ರಾಕ್ಷಿಯನ್ನು ಧಾರಣೆ ಮಾಡೋದರಿಂದ ಅದು ಹೆಚ್ಚಾಗಿ ಫಲ ಕೊಡುತ್ತೆ. ಇದು ಸ್ವಲ್ಪ ಮಾನಸಿಕ ನೆಮ್ಮದಿಯನ್ನು ಕ್ರಿಯೇಟ್ ಮಾಡುತ್ತೆ. ಸಂತಾನಕ್ಕೆ ಟ್ರೈ ಮಾಡ್ತಿರೋರು ಕೂಡ ಈ ಒಂದು ರುದ್ರಾಕ್ಷಿಯನ್ನು ಧರಿಸಬಹುದು. ಮಕ್ಕಳಿಗೋಸ್ಕರ ಈ ರುದ್ರಾಕ್ಷಿಯನ್ನು ಧರಿಸಿ ಜಪ ಅಥವಾ ಮಂತ್ರಗಳನ್ನು ಪಠಣೆಯನ್ನು ಪೇರೆಂಟ್ಸ್ ಮಾಡಬಹುದು. ಸೊ ಈ ಥರ ಇದರ ಉಪಯೋಗ ತುಂಬ ಇದೆ. ಅದನ್ನು ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಷನ್ ಮಾಡೋಣ. ಈಗ ಶುಕ್ರನ ಬಗ್ಗೆ ಕಂಟಿನ್ಯೂ ಮಾಡೋಣ. ಈ ಮದುವೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಗುಡ್ ನ್ಯೂಸ್. ಅದೇ ರೀತಿ ಪಾಲುದಾರಿಕೆಯ ವ್ಯವಹಾರಗಳಲ್ಲಿಯೂ ಕೂಡ ಉತ್ತಮ ಲಾಭವನ್ನು ಗಳಿಸುವಂತಹ ತಿಂಗಳು. ಏನಕ್ಕೆ ಅಂದರೆ ಅದು ನಿಮ್ಮ ಧನಸ್ಥಾನದ ಅಧಿಪತಿಯೂ ಹೌದು ಶುಕ್ರ. ಸೊ 7ನೇ ಮನೆ ಪಾಲುದಾರಿಕೆಯನ್ನು ತೋರಿಸುತ್ತೆ. ಹಾಗಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ಸ್ಪೆಷಲಿ ಮಹಿಳೆಯ ಜೊತೆ ಏನು ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮೇಷಲಗ್ನ ಮೇಷರಾಶಿಯವರು, ಅಥವಾ ನಿಮ್ಮ ಹೆಂಡತಿಯ ಹೆಸರಲ್ಲೋ ಅಥವಾ ನಿಮ್ಮ ಮಗಳ ಹೆಸರಲ್ಲೋ ಬಿಸ್ನೆಸ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಕ್ಲಿಕ್ ಆಗುತ್ತೆ. ಒಂದಷ್ಟು ಹಣ ಗಳಿಕೆ ಜಾಸ್ತಿ ಆಗುತ್ತೆ, ನಿಮ್ಮ ಕಂಪನಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅದಕ್ಕೆಲ್ಲ ಶುಕ್ರ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಇನ್ನು ಅದೇ ಶುಕ್ರ ಏಪ್ರಿಲ್ 20ನೇ ತಾರೀಕು ತಮ್ಮ ಸ್ವಂತ ಮನೆಗೆ ಬರ್ತಾರೆ. ಅದು ನಿಮಗೆ 2ನೇ ಮನೆ ಧನಸ್ಥಾನ. ಸೊ ನಿಮ್ಮ ಮಾತು ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ನಿಮ್ಮ ಮಾತನ್ನು ಕೇಳ್ತಾರೆ. ಒಳ್ಳೊಳ್ಳೆ ಊಟಗಳನ್ನು ಮಾಡ್ತೀರಾ, ಪಾರ್ಟಿಗಳನ್ನು ಅಟೆಂಡ್ ಮಾಡ್ತೀರಾ, ಫಂಕ್ಷನ್ಸ್ಗಳನ್ನು ಅಟೆಂಡ್ ಮಾಡ್ತೀರಾ. ಭೋಜನಕ್ಕಂತೂ ತುಂಬ ಚೆನ್ನಾಗಿರುವಂತಹ ತಿಂಗಳು. ಒಳ್ಳೊಳ್ಳೆ ಊಟಗಳನ್ನು ಮಾಡ್ತೀರಾ. ಅದರ ಜೊತೆಗೆ 2ನೇ ಮನೆಯಿಂದ ನಿಮ್ಮ ಅಷ್ಟಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೀಳುತ್ತೆ. ಸೊ ಹಾಗಾಗಿ ನಿಮಗೆ ಪಿತ್ರಾರ್ಜಿತ ಆಸ್ತಿಗಳು ಸಿಗಬಹುದು. ನಿಮ್ಮ ಇನ್ಶೂರೆನ್ಸ್ ಮೆಚುರಿಟಿ ಪಡ್ಕೊಳ್ಬೋದು, LIC ಮೆಚುರಿಟಿ ಪಡ್ಕೊಂಡು ಅದರಿಂದ ಹಣ ಸಿಗಬಹುದು. ಈ ಗುಪ್ತ ವಿಚಾರಗಳು, ಸಂಶೋಧನೆ, ಈ ಥರದ ವಿಚಾರಗಳಿಗೆ ಆಸಕ್ತಿ ಜಾಸ್ತಿ ಆಗುತ್ತೆ. ಜ್ಯೋತಿಷ್ಯರನ್ನು ಭೇಟಿ ಮಾಡ್ತೀರಾ, ಅಥವಾ ಜ್ಯೋತಿಷ್ಯ ಕ್ಷೇತ್ರದಲ್ಲಿರೋರಿಗೂ ಕೂಡ ಹಣ ಗಳಿಕೆ ಜಾಸ್ತಿ ಆಗುತ್ತೆ. ಅಷ್ಟಮ ಸ್ಥಾನದಲ್ಲಿ ಇಷ್ಟು ಶುಕ್ರನೇ ಹಲವಾರು ಫಲಗಳನ್ನು ತಂದು ಕೊಡ್ತಾರೆ. ಆದರೆ ಶುಕ್ರ ಅಷ್ಟಮ ಸ್ಥಾನಕ್ಕೆ ಬಂದಾಗ ನಮ್ಮ ಆಯುಸ್ಸು ಕೂಡ ವೃದ್ಧಿಯಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಬಟ್ ಒಂದೇ ಒಂದು ವಿಚಾರದಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಅದು ನಮ್ಮ ಗುಪ್ತಾಂಗಗಳಲ್ಲಿ ಸಮಸ್ಯೆ. ಈಗ ಆಲ್ರೆಡಿ ಆ ಥರ ಸಮಸ್ಯೆಗಳಲ್ಲಿ ಬಳಲುತ್ತಿರೋರಿಗೆ ಅಷ್ಟಮ ಸ್ಥಾನಕ್ಕೆ ಶುಕ್ರನ ದೃಷ್ಟಿ ಬೀಳೋದ್ರಿಂದ ಅಲ್ಲಿ ಸ್ವಲ್ಪ ಹಳೆಯ ಏನಾದರೂ ನೋವುಗಳಿದ್ರೆ ಅದು ಉಲ್ಬಣಗೊಳ್ಳುತ್ತೆ, ಅಥವಾ ಹೊಸದಾಗಿ ಏನಾದರೂ ಸಮಸ್ಯೆಗಳು ಉಂಟಾಗುತ್ತೆ. ಈ ಯೂರಿನರಿ ಇನ್ಫೆಕ್ಷನ್, ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥದ್ದು, ಗುಪ್ತಾಂಗಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈಗಲಿಂದನೇ ಅದರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೆಗೆದುಕೊಳ್ಳಿ ಮೇಷಲಗ್ನ ಮೇಷರಾಶಿಯವರು. ಸೊ ಧನಲಾಭಕ್ಕೆ
ಹಣದ ಹರಿವಿಗೆ ಶುಕ್ರ ಸಪೋರ್ಟ್ ಮಾಡ್ತಾರೆ. ಅದರ ಜೊತೆಗೆ ಉಳಿದ ಗ್ರಹಗಳು ಕೂಡ ನಿಮಗೆ ಸಪೋರ್ಟ್ ಮಾಡಬೇಕು. ಅದನ್ನು ಹೋಗ್ತಾ ಹೋಗ್ತಾ ನೋಡೋಣ. ಎಸ್, ಈಗ ನಿಮ್ಮ ಲಗ್ನಾಧಿಪತಿಯನ್ನು ತೆಗೆದುಕೊಳ್ಳೋಣ. ನಿಮ್ಮ ಲಗ್ನಾಧಿಪತಿ ಕುಜ, ನಿಮ್ಮ ಅಷ್ಟಮಾಧಿಪತಿ ಕುಜ, ಅವರು 12ನೇ ಮನೆಗೆ ಏಪ್ರಿಲ್ 3ನೇ ತಾರೀಕು ಎಂಟ್ರಿಯನ್ನು ಕೊಡ್ತಾರೆ. ಅಲ್ಲಿ ಶನಿ ಮಹಾತ್ಮರು ಇದ್ದಾರೆ. ಬುಧ 11ನೇ ತಾರೀಕು ಬಂದು ನೀಚ ಸ್ಥಾನವನ್ನು ಪಡ್ಕೊಳ್ತಾರೆ. 15ನೇ ತಾರೀಕುವರೆಗೂ ಸೂರ್ಯನು ಅಲ್ಲಿರ್ತಾರೆ. ಸೊ ನಿಮ್ಮ 12ನೇ ಮನೆಯಲ್ಲಿ ಇಷ್ಟು ಗ್ರಹಗಳು ಕುಂತಿರೋದ್ರಿಂದ ವಿಪರೀತ ಖರ್ಚುಗಳು ಎದುರಾಗುತ್ತೆ. ಅದು ಆಸ್ಪತ್ರೆಗೆ ಖರ್ಚು ಮಾಡ್ಬೋದು, ವೆಹಿಕಲ್ಸ್ಗಳು ರಿಪೇರಿಗೆ ಬಂದು ಖರ್ಚು ಮಾಡ್ಬೋದು, ಒಂದಷ್ಟು ದೂರದ ಪ್ರಯಾಣಗಳನ್ನು ತೋರಿಸೋದ್ರಿಂದ, ಸೊ ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾಗಿ ಬಂದಿರೋದ್ರಿಂದ ಸೊ ಓಡಾಟದ ಖರ್ಚುಗಳು ಜಾಸ್ತಿ ಆಗಬಹುದು. ದ್ವಂದ್ವ ನೀತಿಗಳು ನಿಮ್ಮ ತಲೆಗೆ ಬರ್ತದೆ. ಮಾನಸಿಕ ಚಿಂತೆ ಜಾಸ್ತಿ ಆಗುತ್ತೆ. ಗೊಂದಲದಲ್ಲಿರ್ತೀರ. ಇದೆಲ್ಲ 12ನೇ ಮನೆಯ ಒಂದು ಎಫೆಕ್ಟ್ ನಿಮ್ಮನ್ನು ಕಾಡ್ತಾ ಇರುತ್ತೆ ಓವರ್ ಆಲ್. ಆದರೆ ಇಲ್ಲೂ ಒಂದು ಒಳ್ಳೆಯ ವಿಚಾರಗಳನ್ನು ಹುಡ್ಕೋಣ. ಏನಕ್ಕೆ ಅಂದರೆ ನಿಮ್ಮ 6ನೇ ಮನೆಯ ಅಧಿಪತಿ 12ನೇ ಮನೆಗೆ ಬಂದಿದ್ದಾರೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ನಾನು ಮೊದಲೇ ಹೇಳಿದ್ದೀನಿ, ಇದು ವಿಪರೀತ ರಾಜಯೋಗ ಆಗಿ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ಪರಿವರ್ತನಾ ಯೋಗ ಅಂದರೆ ಗುರು ಮಿಥುನ ರಾಶಿಯಲ್ಲಿದ್ದಾರೆ. ಮಿಥುನ ರಾಶಿಯ ಅಧಿಪತಿ ಗುರುವಿನ ಮನೆಯಲ್ಲಿದ್ದಾರೆ. ಇದೊಂದು ರೀತಿ ಪರಿವರ್ತನೆ ಯೋಗ ಆಗುತ್ತೆ. ಸೊ ಆಗ ನೀಚ ಭಂಗ ಆಗುತ್ತೆ. ಸೊ ಇದು ನಿಮಗೆ ಅತ್ಯಂತ ಯಶಸ್ಸನ್ನು ತಂದು ಕೊಡುತ್ತೆ. ಹೇಗೆ ಅಂದರೆ ನಿಮ್ಮ ಎದುರಾಳಿಗಳ ಸೋಲು, ನಿಮ್ಮ ಶತ್ರುಗಳ ಸೋಲು ನಿಮಗೆ ಗೆಲುವನ್ನು ತಂದು ಕೊಡುತ್ತೆ. ಅವರು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಾರೆ. ಸೊ ಅವರು ಹಲವಾರು ವಿಚಾರಗಳಲ್ಲಿ ಸೋಲುತ್ತಾರೆ. ಸೊ ಅದು ನಿಮಗೆ ಗೆಲುವನ್ನು ತಂದು ಕೊಡ್ತಾರೆ. ಯಾರ್ಯಾರು ಈ ಕೋರ್ಟ್ ಕೇಸ್ಗಳಲ್ಲಿ ನಿಮ್ಮ ಪರವಾಗಿ ನ್ಯಾಯವನ್ನು ಏನು ಕಾಯ್ತಾ ಇದ್ದೀರಲ್ಲ, ಡೆಫಿನೆಟ್ಲಿ ಏಪ್ರಿಲ್ ತಿಂಗಳು ನಿಮಗೆ 15ನೇ ತಾರೀಕು ನಂತರ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಪರವಾಗಿ ರಿಸಲ್ಟ್ ಬರುತ್ತೆ. ಅದರ ಜೊತೆಗೆ 7.5 ಶನಿಯ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಲವಾರು ಜನ ಹೇಳಿದ್ದಾರೆ. ಮೇಷರಾಶಿ ಮೇಷ ಲಗ್ನದವರೆಗೆ 7.5 ನಡೀತಾ ಇದೆ. ಸೊ ನೀವು ಭಯಪಡೋವಂಥ ಅವಶ್ಯಕತೆ ಇಲ್ಲ. ತುಂಬ ಶ್ರಮವನ್ನು ಪಡಬೇಕಾದಂತಹ ಸಮಯ, ಶಿಸ್ತಿಂದ ಇರಬೇಕಾದಂತಹ ಸಮಯ, ಸೊ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕಾಗಿರುವಂತಹ ಸಮಯ. ಈ ಸಮಯವನ್ನು ಹಾಗೆ ಬಳಸ್ಕೊಳ್ಳಿ, ಶಿಸ್ತುಬದ್ಧವಾಗಿ ಇರಿ. ಡೆಫಿನೆಟ್ಲಿ 7.5 ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಅಂಗವಿಕಲರಿಗೆ ಹೆಲ್ಪ್ ಮಾಡಿ. ಈ ಕೂಲಿ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಹೆಲ್ಪ್ ಮಾಡಿ. ಪಾಪ ಆ ದಿನ ದುಡಿದು ಆ ದಿನವನ್ನು ಸಾಗಿಸ್ತಾ ಇರ್ತಾರಲ್ಲ, ಅಂಥವ್ರ ಹತ್ರ ಚೌಕಾಸಿ ಮಾಡಬೇಡಿ. ಅವ್ರಿಗೆ ಸಾಧ್ಯವಾದಷ್ಟು ಹೆಲ್ಪ್ ಮಾಡಿ. ಆಗ ಡೆಫಿನೆಟ್ಲಿ 7.5 ಶನಿಯೂ ಕೂಡ ನಿಮ್ಮ ಪರವಾಗಿ ಕೆಲಸ ಮಾಡ್ತಾರೆ. ನಿಮಗೊಂದಷ್ಟು ಬಲವನ್ನು ತಂದು ಕೊಡ್ತಾರೆ. ಓಕೆ, ಅಲ್ಲಿಂದ ನಿಮ್ಮ 6ನೇ ಮನೆಗೆ ಶನಿ ಮಹಾತ್ಮರ ದೃಷ್ಟಿ ಬೀಳುತ್ತೆ. ಸೊ ಹಾಗಾಗಿ ನೀವು ಈ ಹೊಸದಾಗಿ ಸಾಲ ಮಾಡೋದು, ಪದೇ ಪದೇ ಸಾಲಗಳಿಗೆ ಮುಂದಾಗೋದು, ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಹಳೆಯ ಸಾಲಗಳನ್ನು ತೀರಿಸ್ಕೊಳ್ಳೋದಕ್ಕೆ ಶನಿ ಮಹಾತ್ಮರು ಸಹಾಯ ಮಾಡ್ತಾರೆ. ಬಂದಿರುವ ದುಡ್ಡನ್ನು ಆ ರೀತಿ ವಿನಿಯೋಗ ಮಾಡ್ಕೊಳ್ಳಿ, ಆ ರೀತಿ ವ್ಯಯವಾಗಿ ತೋರಿಸ್ಕೊಳ್ಳಿ, ಸಾಲವನ್ನು ತೀರಿಸ್ಕೊಳ್ಳಿ. ಸೊ ಇದೇ ನೀವು ಮಾಡಿಕೊಳ್ಳಬೇಕಾದ ರೆಮಿಡಿಗಳು. ಬುಧ ನೀಚ ಭಂಗ ಆಗಿದ್ದರೂ ಸ್ವಲ್ಪ ಕಮ್ಯುನಿಕೇಷನ್ ಕಡೆ ಗಮನ ಇರಲಿ. ಎಸ್ಪೆಷಲಿ ರಾಜಕಾರಣಿಗಳು, ಗೌರ್ಮೆಂಟ್ ಅಫಿಷಿಯಲ್ಸ್, ಪ್ರೈವೇಟ್ ಎಂಪ್ಲಾಯೀಸ್, ಟೀಚರ್ಸ್, ನೀವೆಲ್ಲರೂ ಸ್ವಲ್ಪ ಕಮ್ಯುನಿಕೇಷನ್ ಕಡೆ ಗಮನ ಕೊಡಬೇಕು. ನೀವು ಮಾಡುವ ಕೆಲಸಗಳಲ್ಲಿ ಪದೇ ಪದೇ ಅದನ್ನು ಚೆಕ್ ಮಾಡ್ಕೊಳ್ಬೇಕು. ನಿಮ್ಮಿಂದ ಹಲವಾರು ಮಿಸ್ಟೇಕ್ ಆಗುತ್ತೆ. ಬುಧ ವಕ್ರಿಯಾಗಿದ್ದಾಗಲೂ ಆಗಿತ್ತು, ಈಗ ನೀಚ ಭಂಗ ಆಗ್ತಾರೆ. ಬಟ್ ಆದರೂ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೆಗೆದುಕೊಳ್ಳೋದು ಒಳ್ಳೆಯದು ನಿಮ್ಮ ಕೆಲಸಗಳಲ್ಲಿ. ಸೊ ರಾಜಕಾರಣಿಗಳು ವಿಪರೀತ ರಾಜಯೋಗ, ನಿಮ್ಮ ಶತ್ರುಗಳು ತಾವಾಗೆ ಸೋಲ್ತಾರೆ. ನೀವು ಪ್ರಯತ್ನಶೀಲರಾಗಿರಬೇಕಷ್ಟೇ. ಮುನ್ನುಗ್ತಾ ಇರಿ. ಆ ವಿರೋಧಿಗಳು ತಾನಾಗೆ ಸೋಲನ್ನು ಒಪ್ಕೊಳ್ತಾರೆ. ಅವರು ಸಂಕಷ್ಟಕ್ಕೆ ಸಿಲುಕ್ತಾರೆ. ನಿಮ್ಮ ಪ್ರೊಫೈಲ್ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ 11ನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗ್ತಾ ಇದೆ. ಯಾವಾಗ ಲಾಭಸ್ಥಾನಕ್ಕೆ ರಾಹು ಬಂದರೂ ನಿಮಗೆ ಹಲವಾರು ಲಾಭಗಳನ್ನು ಕೊಡ್ತಾ ಇದ್ದಾರೆ. ಆದಾಯದ ಮೂಲಗಳನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಪ್ರಭಾವಿ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸೊ ಇದರಿಂದ ನಿಮ್ಮ ಹಣ ಗಳಿಕೆ ತುಂಬ ಚೆನ್ನಾಗಿದೆ. ನಿಮ್ಮ ನೆಟ್ವರ್ಕ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಗೌರವ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಈ ವಿದೇಶಗಳಲ್ಲಿ ವ್ಯವಹಾರಕ್ಕೆ ಏನಾದರೂ ಟ್ರೈ ಮಾಡ್ತಾ ಇದ್ದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಎಜುಕೇಷನ್ಗೆ ಟ್ರೈ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಡಿಸೆಂಬರ್ವರೆಗೂ ತುಂಬ ಚೆನ್ನಾಗಿದೆ. ಈ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಅವ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಮೀಡಿಯಾ ರಿಲೇಟೆಡ್ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ತುಂಬ ಚೆನ್ನಾಗಿದೆ. ಇಂಟರ್ನೆಟ್ ಬೇಸ್ಡ್ ಎನಿ ಬಿಸ್ನೆಸ್ ತುಂಬ ಚೆನ್ನಾಗಿರುತ್ತೆ. ಸೊ ಓವರಾಲ್ ಹಣ ಗಳಿಕೆ ತುಂಬ ಚೆನ್ನಾಗಿದೆ. ಆದರೆ 12ನೇ ಮನೆಯಲ್ಲಿ ಅಷ್ಟು ಗ್ರಹಗಳು ಸೇರಿಕೊಂಡಾಗ ಖರ್ಚುಗಳು ಜಾಸ್ತಿಯಾಗಿ ಹೀಗೆ ಬಂದ ಹಣ ಹಾಗೆ ಹೋಗುತ್ತೆ.
ಸೊ ಹೋಗ್ಲಿ ಬಿಡಿ, ಒಂದಷ್ಟು ಹಣ ಬರ್ತಾ ಇದೆ, ಒಂದಷ್ಟು ಹಣ ಹೋಗ್ತಾ ಇದೆ, ಹೇಗೋ ಸಾಡೆ ಸಾತಿನ ನಡುವೆನೂ ನಿಮ್ಮ ಬದುಕು ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇದೆ. ಅದಕ್ಕೆ ಶನಿ ಮಹಾತ್ಮರಿಗೆ ಇಲ್ಲಿಂದನೇ ಒಂದು ನಮಸ್ಕಾರ ಮಾಡಿ, ಸಾಧ್ಯ ಹೋದರೆ ಒಂದು ಕಮೆಂಟ್ ಮಾಡಿಬಿಡಿ. ಹಾಗೆ ಬೃಹಸ್ಪತಿ ಗುರುವಿನ ಆಶೀರ್ವಾದ ಡೆಫಿನೆಟ್ಲಿ ನಿಮಗಿದೆ. ಏನಕ್ಕೆ ಅಂದರೆ ನಿಮ್ಮ 3ನೇ ಮನೆ ಮಿಥುನ ರಾಶಿಯಲ್ಲಿ ಗುರುವಿನ ನೇರ ಸಂಚಾರ ಮಾರ್ಚ್ ತಿಂಗಳಲ್ಲೇ ಶುರುವಾಯಿತು. 3ನೇ ಮನೆ ಶ್ರಮ, ಅಲೆದಾಟ, ಕಮ್ಯುನಿಕೇಷನ್, ಮಾರ್ಕೆಟಿಂಗ್, ಅಕ್ಕಪಕ್ಕದವರು, ಕಿರಿಯ ಸಹೋದರ, ಈ ಇಷ್ಟು ವಿಚಾರಗಳಲ್ಲಿಯೂ ಗುಡ್ ನ್ಯೂಸ್. ನೀವು ಎಷ್ಟು ಶ್ರಮ ಆಗ್ತೀರಾ ಅಷ್ಟು ಲಾಭ ಗಳಿಸ್ತೀರಾ. ಬಟ್ ಕೆಲಸದ ನಿಮಿತ್ತ ಓಡಾಡೋದು ಇದ್ದೇ ಇದೆ, ಒಂದು ಸಣ್ಣ ಪುಟ್ಟ ಟ್ರಾವೆಲ್ ಆಗೇ ಆಗುತ್ತೆ. ಯಾಕೆಂದರೆ 12ನೇ ಮನೆಯಲ್ಲೂ ಲಿಂಕ್ ಇದೆ, 3ನೇ ಮನೆಗೂ ಲಿಂಕ್ ಇದೆ. ಅಲ್ಲಿಂದ ಗುರು ನಿಮ್ಮ 9ನೇ ಮನೆಗೂ ಕೂಡ ಲಿಂಕನ್ನು ಕೊಡ್ತಾರೆ. ಆ 9ನೇ ಮನೆಗೆ ಅಧಿಪತಿ ಗುರುವಿನೇ ಆಗಿರ್ತಾರೆ. ಸೊ ಹಾಗಾಗಿ ಓವರಾಲ್ ಏಪ್ರಿಲ್ ತಿಂಗಳು ತುಂಬ ಓಡಾಟಗಳಿರ್ತವೆ. ಕೆಲಸಗಳ ನಿಮಿತ್ತ ಓಡಾಡ್ತೀರಾ, ಶ್ರಮ ಆಗ್ತೀರಾ. ನಿಮ್ಮ ಅಷ್ಟೂ ಪ್ರಯತ್ನಕ್ಕೆ ಫಲ ಸಿಗುವಂತಹ ತಿಂಗಳು ಏನಾದರೂ ಇದ್ದರೆ ಅದು ಡೆಫಿನೆಟ್ಲಿ ಏಪ್ರಿಲ್ ತಿಂಗಳು. ಶ್ರಮ ಚೆನ್ನಾಗಿ ಹಾಕ್ಬಿಡಿ, ಮುಂದೆ ಅದಕ್ಕೆ ಒಳ್ಳೆಯ ಪ್ರತಿಫಲ ಸಿಗುತ್ತೆ. ಸೊ ಅದೇ ರೀತಿ ಈ ವರ್ಗಾವಣೆ ಬಯಸ್ತಾ ಇರೋರಿಗೆ ಏಪ್ರಿಲ್ 15ನೇ ತಾರೀಕಿನ ನಂತರ ಸೂರ್ಯ ಉಚ್ಚ ಸ್ಥಾನಕ್ಕೆ ಬಂದಾಗ ನೀವು ಅಂದುಕೊಂಡಂತಹ ಜಾಗಕ್ಕೆ ವರ್ಗಾವಣೆ, ನೀವು ಇಷ್ಟಪಟ್ಟಂತಹ ಪೋಸ್ಟ್ಗೆ ಬಡ್ತಿ, ಇದೆಲ್ಲವೂ ಸಿಗುತ್ತೆ. ಅದೇ ರೀತಿ ನೀವು ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದರೆ ಗುರುವಿನ ದೃಷ್ಟಿ ಒಂದು ಕಡೆ, ಸೂರ್ಯ ಉಚ್ಚ ಸ್ಥಾನಕ್ಕೆ ಬರೋದು ಒಂದು ಕಡೆ, ನಿಮಗೆ ಡೆಫಿನೆಟ್ಲಿ ಪೋಸ್ಟಿಂಗ್ ಆಗುತ್ತೆ. ಅದರಲ್ಲಿ ನೀವು ಆಲ್ರೆಡಿ ಟ್ರೈ ಮಾಡಿದರೆ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿರೋರಿಗೆ, ಬರಿತಾ ಇರೋರಿಗೆ ಕಂಪ್ಲೀಟ್ ಸಪೋರ್ಟ್ ಗ್ರಹಗಳ ಕಡೆಯಿಂದ ಇದೆ. ಸೊ ನೀವು ಚೆನ್ನಾಗಿ ಅದಕ್ಕೆ ರೆಡಿ ಆಗಬೇಕು ಅಷ್ಟೇ. ಇನ್ನು ಪ್ರೈವೇಟ್ ಎಂಪ್ಲಾಯೀಸ್, ನಿಮಗೂ ಕೂಡ ಸಂಬಳ ಜಾಸ್ತಿ ಆಗುತ್ತೆ, ಪೋಸ್ಟಿಂಗ್ ಚೇಂಜ್ ಆಗುತ್ತೆ, ಟೀಚರ್ಸ್ಗೂ ಇರ್ಬೋದು. ಸೊ ಎಲ್ಲರಿಗೂ ಓವರಾಲ್ ಎಲ್ಲ ಕ್ಷೇತ್ರದವರಿಗೂ ಚೆನ್ನಾಗಿರುವಂತಹ ತಿಂಗಳು. ಬಟ್ ಖರ್ಚುಗಳು ಬೇರೆ ಬೇರೆ ರೂಪದಲ್ಲಿ ಬಂದು ಹೋಗುತ್ತೆ. 12ನೇ ಮನೆ, ಸ್ವಲ್ಪ ಮಾನಸಿಕವಾಗಿ ಬಳಲ್ತೀರಾ, ಈ ಡಿಸಿಷನ್ ತೊಗೊಳ್ಳೋದ್ರಲ್ಲಿ ಎಡುತ್ತೀರಾ, ಈ ಥರದ್ದೆಲ್ಲವೂ ಇದೆ. ಅದರ ಕಡೆ ಹೆಚ್ಚಿನ ಗಮನ ಕೊಡಿ, ಆ ಶಿಸ್ತನ್ನು ಕಾಪಾಡ್ಕೊಳ್ಳಿ, ಸೋಮಾರಿತನವನ್ನು ಬಿಡಿ. ಶನಿ ಮಹಾತ್ಮರು ಆ ಖರ್ಚುಗಳನ್ನು ಕಡಿಮೆ ಮಾಡಬಹುದೇನೋ ನೀವು ತುಂಬ ಆಕ್ಟಿವ್ ಆದಾಗ. ಇನ್ನು ನಿಮ್ಮ 5ನೇ ಮನೆಯಲ್ಲಿ ಕೇತುವಿನ ಸಂಚಾರ ಆಗ್ತಾ ಇದೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಹೂಡಿಕೆಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಶಾರ್ಟ್ ಟರ್ಮ್ ಬೇಡ, ಏನು ಶಾರ್ಟ್ಕಟ್ಟನ್ನು ಯೂಸ್ ಮಾಡಬೇಡಿ, ಅದಕ್ಕೆ ಶನಿ ಮಹಾತ್ಮರು ಸಪೋರ್ಟ್ ಮಾಡಲ್ಲ. ಅದರ ಜೊತೆಗೆ ಸಂತಾನಕ್ಕೆ ಏನಾದರೂ ಟ್ರೈ ಮಾಡ್ತಾ ಇದ್ದರೆ ಸ್ವಲ್ಪ ಅದರಲ್ಲಿ ಏನು ಗುಡ್ ನ್ಯೂಸ್ ಇಲ್ಲ ಕೇತುವಿನ ಒಂದು ಪ್ಲೇಸ್ಮೆಂಟಿಂದ. ಸೊ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏನು ನಿಮ್ಮ ಎಜುಕೇಷನಲ್ಲಿ ಅಡೆತಡೆ ಬರುತ್ತೆ, ಗಮನ ಬೇರೆ ಕಡೆಗೆ ಹೋಗುತ್ತೆ. ಬಟ್ ಆಧ್ಯಾತ್ಮ ಅಥವಾ ಈ ಥರದ ಸ್ಟಡೀಸ್ಗಳಲ್ಲಿ ಯಾರ್ಯಾರು ಇದ್ದೀರಾ, ಜ್ಯೋತಿಷ್ಯ, ವಾಸ್ತು, ಈ ಥರದ ಕಲಿಕೆಯಲ್ಲಿ ಯಾರ್ಯಾರು ಇದ್ದೀರಾ, ನಿಮಗೆಲ್ಲರಿಗೂ ಇದು ಒಂದು ರೀತಿ ಅದ್ಭುತವಾದ ತಿಂಗಳು. ವಿಷಯಗಳು ನಿಮ್ಮ ತಲೆಯಲ್ಲಿ ಬಂದು ಕುಂತ್ಕೊಂಡು ನಿಮ್ಮನ್ನು ಇನ್ನಷ್ಟು ಜ್ಞಾನವಂತರಾಗಿ ಮಾಡಿಕೊಳ್ಳೋದಕ್ಕೆ ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ ಆ ಥರ ಕ್ಷೇತ್ರದಲ್ಲಿರೋರು. ಇನ್ನು ಗಂಡ ಹೆಂಡತಿ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ, ಲಗ್ನಕ್ಕೆ ಶುಕ್ರ ಬಂದಿದ್ದಾರೆ. ಸೊ ಹಾಗಾಗಿ ಗುಡ್ ನ್ಯೂಸ್. ಪರಸ್ಪರ ಗಿಫ್ಟ್ಗಳನ್ನು ಕೊಡೋದು, ಪರಸ್ಪರ ಪ್ರೀತಿ, ಪ್ರೇಮ, ಪ್ರಣಯ, ಮಾತುಕತೆ ಚೆನ್ನಾಗಿರೋದು ಎಲ್ಲವೂ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗಬಹುದು. ಯಾಕೆಂದರೆ ಬುಧ ನೀಚ ಆಗ್ತಾರೆ, ಬಟ್ ಭಂಗನೂ ಆಗ್ತಾರೆ. ಬಟ್ ಆದರೂ ನೀವು ಎಚ್ಚರಿಕೆಯಿಂದ ಇರಿ. ತಮಾಷೆಯ ವಿಚಾರಗಳೇ ಒಂದೊಂದ್ಸರಿ ಸೀರಿಯಸ್ ಆಗಿ ಜಗಳಗಳನ್ನು ಕ್ರಿಯೇಟ್ ಮಾಡಿಬಿಡ್ತವೆ. ಸೊ ಹಾಗಾಗಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಉಳಿದಂತೆ ಆರೋಗ್ಯದ ವಿಚಾರದಲ್ಲಿ ಬಹಳ ಎಚ್ಚರಿಕೆ ತೆಗೆದುಕೊಳ್ಳಬೇಕು. ನರಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತುಂಬ ತೊಂದರೆಗಳು ಕಾಣ್ತವೆ. ಇನ್ನು ಬಾಡಿ ಹೀಟ್ ಜಾಸ್ತಿ ಆಗಬಹುದು, ಯಾಕೆಂದರೆ ಸೂರ್ಯ ನಿಮ್ಮ ಲಗ್ನಕ್ಕೆ ಬರ್ತಾರೆ. ಹಾಗಾಗಿ ಬಾಯಿ ಹುಣ್ಣು, ಕಣ್ಣಿನಲ್ಲಿ ಉರಿ, BP, ಈ ಥರದ ಸಮಸ್ಯೆಗಳಲ್ಲಿರುವಂತಹ ಹಿರಿಯ ನಾಗರಿಕರು ಎಚ್ಚರಿಕೆಯಿಂದ ಇರಬೇಕು. 12ನೇ ಮನೆ ಪಾದ, ಶನಿ ಮಹಾತ್ಮರಲ್ಲಿದ್ದಾರೆ. ಈ ಕಾಲುಗಳಿಗೆ ಪದೇ ಪದೇ ಏಟ್ ಮಾಡ್ಕೊಳ್ಳೋದು ಮೇಷಲಗ್ನ, ಮೇಷರಾಶಿಯವರಿಗೆ ಜಾಸ್ತಿನೇ ಆಗಿರುತ್ತೆ. ಹಿರಿಯ ನಾಗರಿಕರು ಮನೆಯಲ್ಲಿ ಓಡಾಡಬೇಕಾದ್ರೆ, ಹೊರಗಡೆ ಓಡಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಈ ಅಪಘಾತ ಭಯ ಅವು ಕೂಡ ಇದೆ. ಯಾಕೆಂದರೆ 12ನೇ ಮನೆಯಲ್ಲಿ ಕುಜ ಮತ್ತು ಶನಿಯ ಯುತಿಯಾಗುತ್ತೆ. ಹೆಲ್ಮೆಟ್ ಇಲ್ಲದೆ ಹೊರಗಡೆಗೆ ಬರಬೇಡಿ, ಸೀಟ್ ಬೆಲ್ಟ್ ಯೂಸ್ ಮಾಡಿ, ಫಾಸ್ಟ್ ಡ್ರೈವಿಂಗ್ ಮಾಡಬೇಡಿ, ಓವರ್ಟೇಕ್ ಮಾಡಬೇಡಿ. ಗಾಡಿಗಳನ್ನು ಸರಿಯಾಗಿ ಚೆಕ್ ಮಾಡಿಕೊಂಡು, ಏನು ದೂರದ ಪ್ರಯಾಣಗಳು ಇರೋದರಿಂದ ಸರಿಯಾಗಿ ಅದರ ಕಡೆ ಹೆಚ್ಚಿನ ಗಮನ ಕೊಟ್ಟು ಅದನ್ನು ಬಳಸ್ಕೊಳ್ಳಿ. ಈ ಥರ ನಾವು ಎಚ್ಚರಿಕೆಗಳನ್ನು ತೆಗೆದುಕೊಂಡಾಗ ಡೆಫಿನೆಟ್ಲಿ ಆಗುವಂತಹ ಕೆಲವು ಘಟನೆಗಳಿಂದ ನಾವು ತಪ್ಪಿಸ್ಕೊಳ್ಬೋದು. ಇದೇ ಜ್ಯೋತಿಷ್ಯ, ಇದಕ್ಕೆ ಇರೋದು ಮಾರ್ಗದರ್ಶನ ಪಡೆದುಕೊಳ್ಳೋದಕ್ಕೆ. ಸೊ ಮ್ಯಾಜಿಕ್ ಮಾಡಿ ಯಾರ ಬದುಕನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ, ನಿಮಗೆ ಮಾರ್ಗದರ್ಶನ ಮಾಡಬಹುದಷ್ಟೇ. ಅದೇ ರೀತಿ ನೀವು ಕೂಡ ಇದನ್ನು ತುಂಬ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡು ಅದನ್ನು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಮಾತ್ರ ಇದು ನಿಮ್ಗೆ ಅರ್ಥ ಆಗುತ್ತೆ, ವರ್ಕ್ ಆಗುತ್ತೆ.
ಇಲ್ಲ ಯಾರೋ ಏನೋ ಹೇಳಿದ್ರು ಆ ಪರಿಹಾರ ಮಾಡಿದೆ, ಈ ಪರಿಹಾರ ಮಾಡಿದೆ, ನನಗೇನೂ ಆಗ್ತಾ ಇಲ್ಲ, ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು. ಸೊ ಹಾಗಾಗಿ ಯಾರ್ಯಾರು ಏನೇನು ಹೇಳ್ತಾರೋ ಎಲ್ಲವನ್ನು ಕೇಳೋಕ್ಕೆ ಹೋಗಬೇಡಿ. ಸೊ ಒಂದಷ್ಟು ಸ್ಟಡಿ ಮಾಡಿ, ಏನಕ್ಕೆ ಈ ಗ್ರಹಗಳ ಪ್ಲೇಸ್ಮೆಂಟ್ ಇಟ್ಟು ಹೇಳ್ತಾರೆ, ಅದು ಹೇಗೆ ವರ್ಕ್ ಆಗುತ್ತೆ ನೋಡಿ. ಮಾರ್ಚ್ ತಿಂಗಳಲ್ಲಿ ರಾಹು ಕುಜ ಒಂದಾಗಿದ್ದು ಎಷ್ಟು ಎಫೆಕ್ಟ್ ಆಯಿತು. ಈಗ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ನಮ್ಮ ಕರ್ನಾಟಕದ ಎಕ್ಸಾಂಪಲ್ ತೊಗೊಳ್ಳೋಣ. ಹೋಟೆಲ್ಗಳು ಬಂದಾಗ್ತಾ ಇದೆ. ಬೆಂಗಳೂರಲ್ಲಿ ಸಾಕಷ್ಟು ಹೋಟೆಲ್ಗಳು ಈಗ ಮಾರ್ನಿಂಗ್ ಟೈಮ್ ತೆಗಿಯಲ್ಲ, ಇಲ್ಲ ಸಂಜೆ ಟೈಮ್ ತೆಗಿಯಲ್ಲ, ಒನ್ ಟೈಮ್ ಮಾಡ್ತಾ ಇದ್ದಾರೆ, ಅಥವಾ ಮಾಡುವ ಅಡುಗೆಗಳಲ್ಲೇ ಕಡಿಮೆ ಮಾಡಿದ್ದಾರೆ, ರೇಟ್ ಜಾಸ್ತಿ ಆಗಿದೆ. ಇದೆಲ್ಲ ರಾಹು ಕುಜನ ಆಟನೇ. ಓಕೆ, ಅದನ್ನೇ ಹೇಳಿದ್ದು. ಸೊ ಈ ಹಿಂದೆ ಆದಾಗ ಕೊರೋನಾದ ಎಫೆಕ್ಟ್ ಇತ್ತು, ಆಗ ಬಂದಾಗಿತ್ತು. ಈಗ ಈ ಥರದ್ದೇನೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತು, ಒಂದು ಕಡೆ ಯುದ್ಧ ನಡೀತಾ ಇದೆ. ಓಕೆ, ಸ್ವಲ್ಪ ಅವರು ಬಿಡುಗಡೆ ಆಗ್ತಾರೆ. ಯಾವಾಗ 3ನೇ ತಾರೀಕು ನಿಮ್ಮ 12ನೇ ಮನೆಗೆ ಬರ್ತಾರೋ ಸಿಚುವೇಶನ್ಸ್ ಎಲ್ಲ ಸ್ವಲ್ಪ ಸರಿ ಹೋಗುತ್ತೆ. ಅದರ ಜೊತೆಗೆ ನಿಮಗೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಸೊ ಎಲ್ಲದರ ಕಡೆ ಹೆಚ್ಚಿನ ಗಮನ ಕೊಟ್ಟು ಏಪ್ರಿಲ್ ತಿಂಗಳನ್ನು ತುಂಬ ಪ್ಲ್ಯಾಂಡಾಗಿ ಕಳೆದ್ರೆ ಇದು ಬೆಸ್ಟ್ ತಿಂಗಳು 2026ರಲ್ಲಿ ನಿಮಗೆ. ಸೊ ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಪರಿಹಾರ ಇದೆ, ನಾನು ಅದನ್ನು ಚೆಕ್ ಮಾಡಿದೆ. ಯಾಕೆಂದರೆ ಈಗ ನಾನು ಇಷ್ಟು ಪ್ರಯತ್ನಪಟ್ಟು ನಿಮಗೊಂದು ವೀಡಿಯೋವನ್ನು ತಲುಪಿಸ್ತಾ ಇದ್ದೀನಿ. ನೀವು ಅದನ್ನು ಸುಮ್ಮನೆ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಅದು ನಿಮಗೊಂದು ಕರ್ಮ. ಸೊ ನಿಮಗೆ ನಾನು ಕೆಲಸ ಮಾಡಿದ್ದೀನಿ, ಆ ಕೆಲಸಕ್ಕೆ ನೀವು ಪ್ರತಿಯಾಗಿ ಸಬ್ಸ್ಕ್ರೈಬ್ ಮಾಡಿದಾಗ ಮಾತ್ರ ಶನಿ ಮಹಾತ್ಮರು, ಗುರು ನಿಮಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಯಾಕೆ ಅಂದರೆ ಶನಿ ಯಾರು ಕಷ್ಟಪಡ್ತಾರೋ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು. ಗುರು ಈ ಬೋಧನೆ ಮಾಡೋರಿಗೆ ಅಥವಾ ಮಾರ್ಗದರ್ಶನ ಮಾಡೋರಿಗೆ ಸಪೋರ್ಟ್ ಮಾಡಬೇಕು ಅಥವಾ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು. ಸೊ ನೀವು ಈ ವಿಚಾರದಲ್ಲಿ ಇದನ್ನೇನು ಸಬ್ಸ್ಕ್ರೈಬ್ ಮಾಡೋದು ನಮಗೆ ಯಾಕೆ ಬೇಕು ಅಂತ ನೀವು ನೆಗ್ಲೆಕ್ಟ್ ಮಾಡಿದರೆ ಅದು ಒಂದು ಕರ್ಮವಾಗುತ್ತೆ. ನೆಗೆಟಿವನ್ನು ನೀವೇ ತಗೊಳ್ತೀರಾ. ನೋಡಿ, ವಿಚಾರ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ, ನಿಮ್ಮಿಷ್ಟ. ಇದೇ ರೀತಿ ನಿಮಗೆ ತಿಂಗಳ ಭವಿಷ್ಯಗಳ ಮುಖಾಂತರ ಮತ್ತೆ ನಿಮ್ಮನ್ನು ಸಿಗ್ತೀನಿ. ಅಲ್ಲಿವರೆಗೂ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ನನ್ನ ಎಲ್ಲ ರಾಶಿಯ ವಿಡಿಯೋಗಳನ್ನು, ಬೇರೆ ಬೇರೆ ವಿಡಿಯೋಗಳನ್ನು ನೀವು ನೋಡಬಹುದು. ಸ್ವಲ್ಪ ಜ್ಞಾನಾರ್ಜನೆಯನ್ನು ಜಾಸ್ತಿ ಮಾಡ್ಕೊಳ್ಬೋದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ. ಥ್ಯಾಂಕ್ ಯು ವೆರಿ ಮಚ್.